ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಬೇಬಿ ಕುಚ್ 2 ಲೇಯರಲ್ಲಿ ಬೇಬಿ ಕುಚ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಇದಕ್ಕೆ ನಾನು ನೀಡಲ್ ನಂಬರ್ 10ನ ತೊಗೊಳ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಇದೇ ನೀಡಲ್ ತೊಗೊಳ್ಳೋದು. ಮತ್ತು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು ಸೀರೆ ರೈಟ್ ಸೈಡ್ ಎಡ್ಜಿಗೆ ದಾರನ ಹಾಕಿ 2 ನಾಟ್ನ ಮಾಡ್ಕೋಬೇಕು. 2 ನಾಟ್ ಆದಮೇಲೆ ನೋಡಿ, ಈಗ ನಾಟ್ ಮಾಡಿದ್ದೀನಲ್ಲ, ಅದೇ ಹೋಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೇಮ್ ನಾಟ್ ಮಾಡಿದ ಹೋಲಿಯಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ನ ಹಾಕ್ಕೊಳ್ಳೋಣ. ನೋಡಿ, 4 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಚೈನ್ನ ಲಾಕ್ನ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಆದಮೇಲೆ ಎಗೇನ್ 4 ಚೈನ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ನ ಹಾಕ್ಕೊಂಡು ನೋಡಿ, 4 ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಎಗೇನ್ 4 ಚೈನ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಈಗೇನು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 1 2 3 4 ಚೈನ್ನ ಇಟ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಮತ್ತು 4 ಚೈನ್ನ ಹಾಕ್ಕೊಳ್ಳೋಣ. ನೋಡಿ, ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. 1 2 3 4 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು 1 ಪಾಯಿಂಟ್ ಒಳಗೇ ಲಾಕ್ ಮಾಡ್ಕೋಬೇಕು. ಸ್ಯಾರಿ ಸುಕ್ಕಾಗದೇ ಇರೋ ರೀತಿಯಲ್ಲಿ ನಾವು ಇಲ್ಲಿ ಚೈನ್ನ ಹಾಕ್ಕೋಬೇಕಾಗುತ್ತೆ. ಮತ್ತು 4 ಚೈನ್ನ ಹಾಕ್ಕೊಳ್ಳೋಣ. ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ಏನು 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಇದೇ ಥರ ನೋಡಿ, ಇದೇ ಥರ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಈ ಥರ ಕಾಣಿಸುತ್ತೆ. 4 ಚೈನ್ನ ಹಾಕಿ ಲಾಕ್ನ ಮಾಡ್ಕೊಳ್ಬೇಕು. ಇದೇ ಥರ ಪೂರ್ತಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು 2 ಕಲರ್ ಥ್ರೆಡಲ್ಲಿ ನಾನು ದಾರನ ಸುತ್ಕೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ. ಕೊನೆಯಲ್ಲಿ ಇಲ್ಲಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 80 ಎಳೆ ದಾರನ ತೊಗೊಂಡಿರೋದು. ಫಸ್ಟು ಗ್ರೀನ್ ಕಲರ್ ಥ್ರೆಡಲ್ಲಿ ನಾನು ನೋಡಿ ಈ ಥರ ಬ್ಯಾಕ್ ಸೈಡಿಂದ ಥ್ರೆಡ್ನ ಹಾಕಿ ನಾನು ಒಂದು ಸ್ಕಿಪ್ ಮಾಡಿ 4 ಚೈನ್ ಒಂದು ಸ್ಕಿಪ್ ಮಾಡಿ ಒಂದಕ್ಕೆ ನಾನು ಕುಚ್ಚನ್ನ ಕಟ್ಟಿರೋದು. ನೋಡಿ, ಇಲ್ಲಿ ಬ್ಯಾಕ್ ಸೈಡಿಂದ ಥ್ರೆಡ್ನ ಹಾಕಿ ಫ್ರಂಟಿಗೆ ಎಳ್ಕೊಂಡು ಜರಿ ಥ್ರೆಡ್ ಇದೆ ನೋಡಿ, ಇಲ್ಲಿ ಈಕ್ವಲ್ ಮಾಡ್ಕೊಳ್ಳೋಣ. ಈಕ್ವಲ್ ಆದಮೇಲೆ ಜರಿ ಥ್ರೆಡನ್ನ ತೊಗೊಂಡು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಈ ಥರ ಹಾಕಿ ಮತ್ತು 3 or 4 ಟೈಮ್ಸ್ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ದಾರನ ಸುತ್ತಕೊಂಡು ಟೈಟಾಗಿ ಇಟ್ಕೊಂಡು 2 ಲಾಕ್ನ ಅಥವಾ 2 ನಾಟ್ನ ಹಾಕ್ಕೊಳ್ಳೋಣ. ನಾಟ್ ಆದಮೇಲೆ ದಾರನ ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರಂಟ್ ಸೈಡಲ್ಲಿ ಆದರೆ ನಾವು ಬ್ಯಾಕ್ ಸೈಡನ್ನು ಕಟ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಜರಿ ಥ್ರೆಡ್ನ ಬಿಡಬೇಕಾಗುತ್ತೆ. ಇದ್ರ ಮೇಲೆ ಇನ್ನೊಂದು ಲೇಯರ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಫ್ರಂಟಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಸೆಕೆಂಡ್ ಸ್ಟೆಪ್ ಅದ್ರ ಮೇಲೆ ಇನ್ನೊಂದು ಥ್ರೆಡನ್ನ ತೊಗೊಳ್ತಾ ಇದ್ದೀನಿ. ಮತ್ತು ಕಾಪರ್ ಕಲರ್ ಥ್ರೆಡ್ನ ತೊಗೊಳ್ತಾ ಇದ್ದೀನಿ ನಾನು. ಅದೇ ಹೋಲಿಗೆ ಹಾಕ್ಕೊಂಡು ಸ್ಟ್ರೈಟಾಗಿ ಎಳ್ಕೊಂಬರ್ತಾ ಇದ್ದೀನಿ. ನೋಡಿ, ಸ್ಟ್ರೈಟಾಗಿ ಎಳ್ಕೊಂಡು ಬ್ಯಾಕ್ ಸೈಡಲ್ಲಿ ಮಿಕ್ಕಿರೋದು ಸ್ಟ್ರೈಟ್ ಇದೆ ಅಲ್ವಾ, ಮಿಕ್ಕಿರೋ ಸ್ವಲ್ಪ ಥ್ರೆಡ್ಗಳನ್ನ ನಾನು ಟ್ರಿಮ್ ಮಾಡ್ಕೊಳ್ತೀನಿ. ಅದನ್ನು ಹೇಗೆ ಟ್ರಿಮ್ ಮಾಡ್ಕೊಳ್ತೀನಿ ಅಂತ ನೋಡಿ, ಇಲ್ಲಿ ಪಕ್ಕದಲ್ಲಿ ಎಳ್ಕೊಂಡು ಈಕ್ವಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಥ್ರೆಡ್ಗಳು ಈಕ್ವಲ್ ಮಾಡಿಕೊಂಡು ಅಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲೇ ಟ್ರಿಮ್ ಮಾಡ್ಕೋಬೇಕು. ಟ್ರಿಮ್ ಮಾಡಿಕೊಂಡು ಅಳತೆ ಮಾಡ್ಕೊಳ್ಳೋಣ. ಅಷ್ಟೇ ಅಳತೆ ಇದೆಯಾ ಅಂತ ನೋಡಿಕೊಂಡು ಅಂದಾಜಲ್ಲಿ ಟ್ರಿಮ್ ಮಾಡ್ಕೋಬೇಕು. ಟ್ರಿಮ್ ಆದಮೇಲೆ ಮತ್ತೆ ಜರಿ ಥ್ರೆಡ್ನ ಕಟ್ ಮಾಡಿಕೊಂಡು ಮತ್ತು ಹೂ ಕಟ್ಟೋ ರೀತಿಯಲ್ಲಿ ಕಟ್ಟಿ, ಇಲ್ಲಾಂದರೆ ಸೂಜಿ ದಾರದಲ್ಲಿ ನಾವು ಜರಿ ಥ್ರೆಡ್ನ ಕಟ್ಬೋದು. ಕುಚ್ಚು ಕಟ್ಟೋದು ನಿಮಗೆ ಗೊತ್ತಿದೆ ಅನಿಸುತ್ತೆ. ಜರಿ ಥ್ರೆಡ್ಡಲ್ಲಿ ಕುಚ್ಚನ್ನ ಕಟ್ಕೋಬೋದು ಸೂಜಿಯಲ್ಲಿ ಹಾಕ್ಕೊಂಡು. ಆ ಥರನಾದರೂ ಕಟ್ಬೋದು. ಇಲ್ಲ ನಾನು ಹೇಗೆ ಕಟ್ತಾ ಇದ್ದೀನೋ ಅದೇ ರೀತಿಯೂ ಕಟ್ಬೋದು. ಈ ಥರ
ಜರಿ ಥ್ರೆಡ್ನ ತೊಗೊಂಡು 4 or 5 ಟೈಮ್ಸು ರೌಂಡ್ನ ಹಾಕ್ಕೊಳ್ಳಿ, ಸುತ್ಕೊಳ್ಳಿ. ಈ ಥರ ಸುತ್ತಾದಮೇಲೆ 2 ನಾಟ್ನ ಫ್ರಂಟಲ್ಲಿ 2 ಟೈಮ್ಸು ಗಟ್ಟಿಯಾಗಿ 2 ಟೈಮ್ಸ್ ನಾಟ್ನ ಹಾಕ್ಕೊಂಡು ಥ್ರೆಡ್ನ ಈ ಥರ ಮೇಲೆ ಎತ್ತಾಕಿ ನೋಡಿ, ಈ ಥರ ಮೇಲೆ ಎತ್ತಾಕಿ ಬ್ಯಾಕ್ ಸೈಡಲ್ಲಿ 1 ಫಿಂಗರ್ ಸಪೋರ್ಟ್ ತಗೊಂಡು ಬ್ಯಾಕ್ ಸೈಡಲ್ಲಿ ಈ ಥರ ಬೇರೆ ಫಿಂಗರಿಂದ ನಾಟ್ನ ಮಾಡ್ಕೋಬೇಕು. ನೋಡಿ, ಈ ಥರ ನಾಟ್ ಆದಮೇಲೆ ಜರಿ ಥ್ರೆಡ್ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ನಾಟ್ ಹೋಗುತ್ತೆ, ಫ್ರಂಟಲ್ಲಿ ಏನು ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಫ್ರಂಟಲ್ಲಿರೋ ಥ್ರೆಡ್ನ ಈಕ್ವಲ್ ಮಾಡಿಕೊಂಡು ಈಕ್ವಲಲ್ಲೇ ಕಟ್ ಮಾಡ್ಕೋಬೇಕು. ಈಕ್ವಲ್ ಮಾಡಿಕೊಂಡು ಅಳತೆ ನೋಡಿಕೊಂಡು ಅಂದಾಜಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಸ್ವಲ್ಪ ಜಾಸ್ತಿ ಇದೆ ಅಂದರೆ ಅದನ್ನು ಟ್ರಿಮ್ ಮಾಡಿಕೊಂಡು ಲೆವೆಲ್ ಮಾಡ್ಕೋಬೇಕಾಗುತ್ತೆ ನಾವು. ಈ ಥರ ನೋಡಿ, ಈ ಥರ ಕಾಣಿಸುತ್ತೆ ನಮ್ಗೆ ಅವಾಗ. ಈಗ ನೋಡಿ ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ. ಮತ್ತೆ ಒಂದು 4 ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನಿಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ಹಾಕ್ತಾಯಿದ್ದೀನಿ. ಬ್ಯಾಕ್ ಸೈಡಿಂದನೇ ನಾನು ಥ್ರೆಡ್ನ ಹಾಕ್ತಾ ಇರೋದು. ಹಾಕಿ ಫ್ರಂಟಿಗೆ ಎಳ್ಕೊಂಡು 2 ಈಕ್ವಲ್ ಆಗಿದೆಯಾ ಅಂತ ನೋಡಿಕೊಂಡು ಒಂದು ಜರಿ ಥ್ರೆಡ್ನ ಎಳ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್ನ ಎತ್ಕೊಂಡು 3 to 4 ಟೈಮ್ ಆರ್ 5 ಟೈಮ್ ಫ್ರಂಟಿಂದ ಬ್ಯಾಕಿಗೆ, ಬ್ಯಾಕಿಂದ ಫ್ರಂಟಿಗೆ, ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ದಾರಾನ ತಗೊಂಡು ನಾಟ್ನ ಮಾಡ್ಕೊಳ್ಳೋಣ. 2 ಟೈಮ್ಸ್ ನಾಟ್ನ ಮಾಡಿಕೊಂಡು 2 ಟೈಮ್ಸ್ ನೋಡಿ ಇಲ್ಲಿ ಟೈಟಾಗಿ ಇಟ್ಕೊಂಡು ನಾಟ್ನ ಮಾಡ್ಕೋಬೇಕು. ಇದು ಮಾಮೂಲಿ ನಾವು ಕುಚ್ಚು ಕಟ್ಟೋ ರೀತಿಯಲ್ಲೇ ಕುಟ್ಕೊಳ್ತಾ ಇರೋದು. ನೋಡಿ, ಇಲ್ಲಿ ನಾವಿಲ್ಲಿ ಫ್ರಂಟಲ್ಲೇ ಬಿಟ್ಕೋಬೋದು, ಇಲ್ಲ ಅಂದರೆ ಬ್ಯಾಕ್ ಸೈಡಲ್ಲಿ ಇದನ್ನ ಎತ್ಬಿಟ್ಟು ಅಲ್ಲೂ 2 ನಾಟ್ನ ಹಾಕಿ ಬ್ಯಾಕ್ ಸೈಡಲ್ಲೂ ಬೇಕಾದರೆ ಬಿಟ್ಕೋಬೋದು. ಈ ಥರ ನಾಟ್ ಹಾಕಿ ಬಿಟ್ಕೊಳ್ಳಿ. ನಾಟ್ ಆದಮೇಲೆ ಚೂರು ದಾರಾನ ನೋಡ್ಕೊಂಡು, ಜರಿ ಥ್ರೆಡ್ನ ನೋಡ್ಕೊಂಡು ಅಲ್ಲಿ ದಾರಾನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ನಾವು. ಜರಿ ಥ್ರೆಡ್ನ ಚೂರು ಸ್ವಲ್ಪ ಗ್ಯಾಪ್ ಬಿಟ್ಟು ಟ್ರಿಮ್ ಮಾಡ್ಕೊಳ್ಳಿ. ನೆಕ್ಸ್ಟು ದಾರಾನ ಲೆವೆಲಲ್ಲಿ ಇಟ್ಕೊಂಡು ದಾರಾನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ಎಷ್ಟು ಲೆಂತಲ್ಲಿದೆ ಅಷ್ಟೇ ಲೆಂತಲ್ಲಿ ದಾರಾನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಈಕ್ವಲ್ ಬರೋ ರೀತಿಯಲ್ಲಿ ನಾನಿಲ್ಲಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ. ದಾರ ಕಟ್ಟಾದಮೇಲೆ ಮತ್ತೆ ಇನ್ನೊಂದು ಕಾಪರ್ ಕಲರ್ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ ತೊಗೊಂಡು ಬ್ಯಾಕ್ ಸೈಡಿಂದ ಫ್ರಂಟಿಗೆ ಎಳ್ಕೊಳ್ತಾ ಇದ್ದೀನಿ. ಫ್ರಂಟಿಗೆ ಎಳ್ಕೊಬೇಕಾದ್ರೆ ಬ್ಯಾಕ್ ಸೈಡಲ್ಲಿರೋ ಥ್ರೆಡ್ನ ನಾನು ಕೆಳಗೇನೆ ಟ್ರಿಮ್ ಮಾಡಿಕೊಂಡು ಈಕ್ವಲ್ ಆಗಿರೋ ರೀತಿಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಆದಮೇಲೆ ನೋಡಿ, ಫ್ರಂಟಿಗೆ ಎಳ್ಕೊಂಡು ಈಕ್ವಲ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಇವಾಗ ನೆಕ್ಸ್ಟು ಪಕ್ಕದಲ್ಲಿ ಎಷ್ಟು ಲೆಂತಲ್ಲಿ ಬಿಟ್ಟಿದ್ದೀನೋ ಅದೇ ಲೆಂತಲ್ಲಿ ಬ್ಯಾಕ್ ಸೈಡ್ ಬರೋ ರೀತಿಯಲ್ಲಿ ನಾವು ಎಳ್ಕೊಂಡು ಸ್ಟ್ರೈಟ್ ಮಾಡ್ಕೋಬೇಕು. ಸ್ಟ್ರೈಟ್ ಆದಮೇಲೆ ಜರಿ ಥ್ರೆಡನ್ನು ತೊಗೊಂಡು ಈ ಥರ 3 to 4 ಟೈಮ್ಸ್ ದಾರಾನ ಲೆಫ್ಟಿಂದ ರೈಟಿಗೆ ತೊಗೊಂಡು ನಾಟ್ ಮಾಡ್ಕೊಳ್ಳೋಣ. ಈ ಥರ ದಾರಾನ ಸುತ್ತಕೊಂಡು ನೋಡಿ, ಈ ಥರ ದಾರಾನ ಸುತ್ತಕೊಂಡು ರೆಡಿ ಮಾಡ್ಕೋಬೇಕು ನಾವು. ಒಂದು 3 to 4 ಟೈಮ್ 4 to 5 ಟೈಮ್ಸು ನಾವು ದಾರಾನ ಇಲ್ಲಿ ಸುತ್ಕೋಬೇಕಾಗುತ್ತೆ. ಸೂಜಿಲಾದರೆ 3 ಟೈಮ್ಸ್ ಸುತ್ಕೊಂಡಿದ್ದರೆ ಸಾಕಾಗ್ತಿತ್ತು. 2 ಎಳೆ ದಾರದಲ್ಲಿ ತೊಗೊಳ್ತೀವಿ. ಇಲ್ಲಿ ಒಂದೇ ಸಿಂಗಲ್ ಎಳೆ ಇರೋದ್ರಿಂದ ನಾವು 5 ಟೈಮ್ಸ್ ಆದರೂ ಸುತ್ಕೋಬೇಕಾಗುತ್ತೆ. ಇಲ್ಲಿ 5 ಟೈಮ್ಸ್ ಸುತ್ಕೊಂಡಾದಮೇಲೆ ನೋಡಿ, ಇಲ್ಲಿ ಫ್ರಂಟಲ್ಲಿ 2 ಟೈಮ್ಸು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ 2 ಟೈಮ್ಸ್ ನಾಟ್ ಆದಮೇಲೆ ಈ ಕುಚ್ಚನ್ನ ಮೇಲೆ ಎತ್ಬಿಟ್ಟು ನೋಡಿ, ಈ ಥರ 1 ಫಿಂಗರಿಂದ ಸಪೋರ್ಟ್ ಕೊಟ್ಕೊಂಡು ಬೇರೆ ಫಿಂಗರಿಂದ ಇಲ್ಲಿ ಡಬಲ್ ನಾಟ್ನ ಹಾಕ್ಕೋಬೇಕು. ಡಬಲ್ ನಾಟ್ನ ಹಾಕ್ಕೊಂಡು ದಾರನ ಸ್ವಲ್ಪ ಜರಿ ಥ್ರೆಡ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ಫ್ರಂಟಿಗೆ ಎಳ್ಕೊಂಡು ಕುಚ್ಚನ್ನ ಗ್ರೀನ್ ಕಲರ್ ಥ್ರೆಡ್ನ ಬಿಟ್ಬಿಟ್ಟು ಬರೀ ಮೇಲ್ಗಡೆ ಕಾಪರ್ ಸೈಜ್ ಕಲರ್ ಥ್ರೆಡ್ನೇ ನೋಡಿಕೊಂಡು ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಎಷ್ಟು ಲೆಂತ್ ಬಿಟ್ಟಿದ್ದೀನೋ ಅದೇ ಅಳತೆಗೆ ಫ್ರಂಟಲ್ಲಿರೋದನ್ನು ಕಟ್ ಮಾಡಿಕೊಂಡ್ರೆ ಕುಚ್ಚು ರೆಡಿ ಆಗುತ್ತೆ. ನೋಡಿ, ಸೆಕೆಂಡ್ ಲೇಯರ್ ಕುಚ್ಚು ರೆಡಿ ಆಯಿತು. ಎಷ್ಟು ಈಸಿಯಾಗಿ ಹಾಕ್ಬೋದು ನೋಡಿ. ತುಂಬಾ ಲುಕ್ಕಿಂಗ್ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತೆ. ಬರೀ ಬೇಬಿ ಕುಚ್ಚನ್ನೇ ಸಿಂಪಲಾಗಿ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಬೇಬಿ ಕುಚ್ಚನ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ನೋಡಿ ಎಷ್ಟು ಗ್ರ್ಯಾಂಡ್ ಲುಕಿಂಗ್ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.